ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದ್ರೆ ಹಾಗೆ ಈಗ ಆಲ್ರೆಡಿ ಏನಪ್ಪ ಅಂದರೆ ಸಾಕಷ್ಟು ಮಂದಿ ಜನಗಳು ವೆಯ್ಟ್ ಮಾಡ್ತಾರೆ, ಗೃಹಿಣಿಯರು ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಇಪ್ಪತ್ತನೇ ಕಂತಿನ ಹಣ ಮಾರ್ಚ್ ತಿಂಗಳ 2025 20ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಫ್ರೆಂಡ್ಸ್, ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಂಡವರೆಗೆ ನೋಡಿ, ಹಾಗೆ ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋ ಹಾಗೆ ಏನಪ್ಪ ಅಂದರೆ ಮಾರ್ಚ್ ತಿಂಗಳ 20ನೇ ಕಂತಿನ ಹಣ ಈಗ ಆಲ್ರೆಡಿ ಏಪ್ರಿಲ್ ಮೊದಲನೇ ವಾರ ಮುಗಿತು, 2ನೇ ವಾರ ಜಮಾ ಮಾಡ್ತೀವಿ ಅಂತ ಕೂಡ ಅಫಿಷಿಯಲ್ ಆಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಬಜೆಟ್ ಕೂಡ ರಿಲೀಸ್ ಮಾಡಿಸಿದ್ರು. ಈಗ ಹಣ ಜಮಾ ಕೂಡ ಪ್ರಾರಂಭ ಆಗಿದೆ. DBT ಆ್ಯಪ್ನಲ್ಲಿ ಕೂಡ ಜನಗಳು ಚೆಕ್ ಮಾಡ್ಕೋಬೋದು. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ಜನಗಳು ಕೂಡ ಅಂದರೆ ವೆಯ್ಟ್ ಮಾಡ್ತಾಯಿದ್ರು, ನಮ್ಮದು 20ನೇ ಕಂತಿನ ಹಣ ಬರುತ್ತೋ ಅಥವಾ ಇಲ್ಲೋ, ಮತ್ತು ಬರೋದ್ರೆ ಯಾವಾಗ ಬರುತ್ತೆ ಏನು ಅಂತ. ಈಗ ಆಲ್ರೆಡಿ ಗೃಹಿಣಿಯರು ಕೂಡ ಮೆಸೇಜ್ ಮಾಡ್ತಾಯಿದ್ದಾರೆ. DBT ಆ್ಯಪ್ನಲ್ಲಿ ಕೂಡ ಚೆಕ್ ಮಾಡಿಕೊಂಡಾಗ ನಮ್ಮದು ಹಣ ಬಂದಿದೆ ಅಂತ ಕೂಡ ಹೇಳ್ತಾಯಿದ್ದಾರೆ. ಹಾಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ಬಜೆಟ್ ಕೂಡ ರಿಲೀಸ್ ಆಗಿದೆ. ಸೊ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ಎಲ್ಲ ಗೃಹಿಣಿಯರು ಕೂಡ 3 ಕಂತದಲ್ಲಿ ನಾವು ಮಾಡ್ತೀವಿ. 40 ಲಕ್ಷ ಗೃಹಿಣಿಯರಿಗೆ ಮೊದಲನೇ ಕಂತು, 40 ಲಕ್ಷ ಗೃಹಿಣಿಯರಿಗೆ ಮತ್ತು 2ನೇ ಕಂತು, ಇನ್ನೂ 40 ಲಕ್ಷ ಜನ ಏನಿದ್ದಾರೆ ಸೊ ಅವ್ರಿಗೆ 3ನೇ ಕಂತಿನಲ್ಲಿ ಹಣ ರಿಲೀಸ್ ಮಾಡ್ತೀವಿ. ಗೃಹಲಕ್ಷ್ಮಿ ಯೋಜನೆ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರಬೇಕಾಗಿತ್ತು, ಅದು ಈಗ ಆಲ್ರೆಡಿ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾಯಿದ್ದೀನಿ. ಕುಟುಂಬದ ಪ್ರತಿ ಮಹಿಳೆ ಕೂಡ ಬರಬೇಕಾಗಿತ್ತು. ಸೊ ಈಗ ಅಲ್ಲೇ 19ನೇ ಕಂತಿನ ಫೆಬ್ರವರಿ 19ನೇ ಕಂತಿನ ಹಣ ಕೂಡ ಜಮಾ ಆಗಿದೆ 90% ಜನಗಳಿಗೆ. ಸೊ ನಿಮ್ಮದು ಜಮಾ ಆಗಿದೆ ಇಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ 20ನೇ ಕಂತಿನ ಮಾರ್ಚ್ ತಿಂಗಳ ಹಣ ಕೂಡ ಈಗ ಗೃಹಿಣಿಯರಿಗೆ ಕೂಡ ಏನಪ್ಪ ಅಂದರೆ ಬಂದಿದೆ. ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ಬಂದಿತ್ತಪ್ಪ ಅಂದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನಿಮಗೆ ತಿಳಿದ್ರೆ ಹಾಗೆ ಇವತ್ತು ಬಜೆಟ್ ಕೂಡ ರಿಲೀಸ್ ಆಗಿ ಅಕೌಂಟಿಗೆ ಕ್ರೆಡಿಟ್ ಕೂಡ ಆಗಿದೆ ಸಾಕಷ್ಟು ಮಂದಿ ಜಿಲ್ಲೆಯಾದಂಥ. ಹಾಗಾಗಿ ನಿಮ್ಮ ಜಿಲ್ಲೆಯವರಿಗೆ ಬಂದಿದೆ ಅಥವಾ ಇಲ್ಲ ಅಂತ ಒಂದು ಸಾರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಬಂದಿತ್ತೋ ಇಲ್ಲ ಅಂತೇಳಿ DBT ಆ್ಯಪ್ ಮುಖಾಂತರ ಬರುತ್ತೆ, ಯಾಕೆಂದರೆ ಇವತ್ತು ಬ್ಯಾಂಕ್ ಕೂಡ ರಜೆ ಇರೋದ್ರಿಂದ. ಸೊ ನಾಳೆ ನೀವು ಬ್ಯಾಂಕ್ನಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ತಗೋಬೋದು. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಆಲ್ರೆಡಿ ಗೃಹಿಣಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇವತ್ತು ತಾನೇ. ಸೊ ನಾವು ಆಲ್ರೆಡಿ ಈಗ ಮೊದಲನೇ ಕಂತಾಗಿ ಮೊದಲನೇ ಹಂತವಾಗಿ ಸೊ ಹಾಗೆ ಮೊದಲನೇ ಬ್ಯಾಚ್ 40 ಲಕ್ಷ ಗೃಹಿಣಿಯರು ಕೂಡ ಜಮಾ ಮಾಡಿದ್ದೀವಿ. ಸೊ ನಿಮ್ಮದು ಬಂದಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಕೂಡ ಕ್ಲಿಯರಾಗಿ ಹೇಳಿ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಮಂದಿಯವರು ಕೂಡ ಏನಾದರೂ ಕೇಳ್ತಾಯಿದ್ರು ಸೊ ನಮ್ಮದು ಬರುತ್ತೋ ಅಥವಾ ಇಲ್ಲ ಅಂತ. ಸೊ ಹಾಗಾಗಿ ಬಂದಿದೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.